ಇಲ್ಲಿ ನೀವು ಈ ಭಾಗದ ಒಂದು ಕೌನ್ಸಿಲರ್ ಆಗಿ ಆಯ್ಕೆ ಆಗ್ಬಿಟ್ಟು ಬಂದಿದ್ದೀರಾ. ಇಲ್ಲಿ ಭಾಳಷ್ಟು ಪಿ ಜಿಗಳಿವೆ. ಈ ಪಿ ಜಿಗಳಲ್ಲಿ ಯಾವುದೇ ಒಂದು ಪಿ ಜಿಗೆ ಯಾವುದೇ ಒಂದು ಪರ್ಮಿಷನ್ ಇಲ್ಲ, ಅನುಮತಿ ಇಲ್ಲದೆ ಪಿ ಜಿ ನಡೆಸ್ತಾ ಇದ್ದಾರೆ ಅನ್ನೋದೊಂದು ಬರ್ತೈತೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ವಿದ್ಯಾರ್ಥಿಗಳೇ ಇರೋದ್ರಿಂದ ಮುಂದಿನ ಭವಿಷ್ಯ ಕೂಡ ಇಲ್ಲಿ ಒಂದು ಕ್ರಿಯೇಟ್ನೆಸ್ ಆಗುತ್ತೆ. ಅಂಥ ಜಾಗದಲ್ಲಿ ಕುಡಿತದ್ದು ಬಾಟ್ಲುಗಳಾಗಿರ್ಬೋದು, ಪ್ರತಿಯೊಂದು ಇವಾಗ ನಾವೇ ಓಡಾಡಿದ ಪ್ರಕಾರ ಎಲ್ಲನೂ ನೀವು ನೋಡಿದರೆ ಇದಕ್ಕೆ ಯಾವುದೇ ಒಂದು ಪಟ್ಟಣ ಪಂಚಾಯತಿಯಿಂದ ಆಗಿರ್ಬೋದು, ತಾಲೂಕು ಆಡಳಿತದಿಂದ ಆಗಿರ್ಬೋದು, ಯಾವುದೇ ಪರ್ಮಿಷನ್ ಇಲ್ಲದೆ ಮಾಡ್ತಾ ಇದ್ದಾರೆ ಅಂತ, ಇಲ್ಲಿ ಬಿಲ್ಡಿಂಗ್ಗಳು ಕಟ್ತಾ ಇದ್ದಾರೆ ಅಂತಂತ ಒಂದು ಮಾಹಿತಿ ಇದೆ. ಇದ್ರ ಬಗ್ಗೆ ಮತ್ತು ನೀವು ಯಾವ ರೀತಿ ಮುಂದಿನ ದಿನಗಳಲ್ಲಿ ಆಕ್ಷನ್ ತಗೊಂತೀರಾ ಅಂತ. ಈಗಾಗಲೇ 6.5 ವರ್ಷದಿಂದ ಎಲೆಕ್ಷನ್ ಇರಲಿ, ಜನಪ್ರತಿನಿಧಿಗಳು ಇಲ್ದಿದ್ದಾಗೆ ಇದೆಲ್ಲ ಆಗಿದೆ. ನಾವು ಈಗ ತಾನೇ ನಾನು ನಾಗದೇನಹಳ್ಳಿ ವಾರ್ಡಿಂದ ಗೆದ್ದಿದ್ದೀನಿ. ಇದ್ರ ಬಗ್ಗೆ ಇವಾಗ ಕುಲಂಕುಷವಾಗಿ ನಾನು ತನಿಖೆ ಮಾಡ್ತಾಯಿದ್ದೀನಿ. ನನ್ನ ವೈಯಕ್ತಿಕವಾಗಿ ತನಿಖೆ ಮಾಡಿ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಅನಧಿಕೃತ ಯಾವಾಗಿದೆ, ಅಧಿಕೃತವಾಗಿ ಯಾವೆಲ್ಲ ನಾವು ತನಿಖೆ ಮಾಡಿಸ್ತೀನಿ. ತನಿಖೆ ಮಾಡಿಬಿಟ್ಟು ಕಾನೂನು ರೀತಿಯಲ್ಲಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಒಳಗೆ ಏನೇನು ಬರ್ತಿದೆ ಅದನ್ನ ತನಿಖೆ ಮಾಡಿ ಯಾವುದು ಅನಧಿಕೃತ ಅಧಿಕೃತ ನೋಡಿ ಅವ್ರಿಗೆ ಮುಂದಿನ ಕ್ರಮ ತೋರಿಸ್ಕೊಂಡು ಆ ಮಾಲೀಕರು ಕರೆಸಿ ಅದ್ರ ಬಗ್ಗೆ ತನಿಖೆ ನಡೆಸಿ ಪಟ್ಟಣ ಪಂಚಾಯತಿ ಏನು ವ್ಯಾಪ್ತಿಯಲ್ಲಿ ಬರ್ತದೆ ಅದು ಆ ಕಾನೂನನ್ನ ನಾವು ತೆಗೆದುಕೊಂಡು ಸಂಪೂರ್ಣವಾಗಿ ಇದನ್ನು ನಮ್ಮ ನಾಗದೇನಹಳ್ಳಿ ಗ್ರಾಮನ ಸ್ವಚ್ಛವಾಗಿಡಾಗ 100% ಪ್ರಯತ್ನ ಪಡ್ತೀನಿ. ಅದ್ರಾಗ ಎರಡೇ ಒಂದು ಮಾತಿಲ್ಲ. ಇವತ್ತಿನ ದಿನ ಏನು ಇವರು ಅಕ್ರಮ ಕಟ್ತಾ ಇದನ್ನೆಲ್ಲ ಕೂಡಲೇ ಸ್ಟಾಪ್ ಮಾಡೋಕ್ಕೆ ಹೇಳ್ತೀನಿ. ನಾನು ಜವಾಬ್ದಾರಿ ಇದೆ. ಯಾರ್ಯಾರು ಏನಿದೆ ಅವ್ರ ಡಾಕ್ಯುಮೆಂಟ್ ತರಿಸಿ ಪರಿಶೀಲನೆ ಆಗಬೇಕು. ತದನಂತರ ಅವರ ನಮ್ಮ ಪಟ್ಟಣ ಪಂಚಾಯತಿ ಮಾರ್ಗದರ್ಶಿ ಸೂಚನೆ ಏನಿದೆಯೋ ಅದ್ರ ಪ್ರಕಾರವಾಗಿ ಅವ್ರು ಕಟ್ಟಬೇಕು. ಕಟ್ಟಿಲ್ಲ ಅಂದರೆ 100% ಅದನ್ನು ಕೊಲಾಪ್ಸ್ ಮಾಡ್ತೀವಿ. ನೀವು 3 ದಿವಸದಿಂದ ಓಡಾಡ್ತಾ ಇದ್ದಂಗೆ ಒಂದು ಸ್ವಲ್ಪ ಇಲ್ಲಿ ಭಾರಿ ಕೊಳಚೆ ನೀರು ಬಿಡ್ತಾ ಇದ್ರು. ಅದೇ ಒಂದು ಸ್ವಲ್ಪ ಶುರುವಾಗಿದೆ. ಯಾಕಂದರೆ ಅಧಿಕಾರಿಗಳು ಇಷ್ಟು ದಿವಸದಿಂದ ಒಂದು ಸ್ವಲ್ಪ ನೆಗ್ಲಿಜೆನ್ಸಿ ಮಾಡ್ತಾಯಿದ್ರು ಅಂತ ಇದರಲ್ಲೇ ಗೊತ್ತಾಗುತ್ತೆ. ನೀವು ಆಯ್ಕೆ ಆಗ್ಬಿಟ್ಟು ಬಂದಮೇಲೆ ಈಗಾಗಲೇ ಒಂದು ಸ್ವಲ್ಪ ಶುರುವಾಗಿದೆ. ಈಗ ನಾನು ನೆನ್ನೆ ಬಂದು ನಾನು ರಾಜಕಾಲುವೆ ಎಲ್ಲ ಚೆಕಿಂಗ್ ಮಾಡಿದೆ. ಆ ಚೆಕಿಂಗ್ ಮಾಡಿದಾಗ ನೆನ್ನೆ ಥರ ವಾಸನೆ ಬರ್ತಾಯಿದ್ದೀವಿ. ಇವಾಗ ಒಂದು ಸ್ವಲ್ಪ ಕ್ಲೀನ್ ನೀರು ಬರ್ತಾಯಿದ್ದೀವಿ. ಇವತ್ತು ನಾನು ಚೆಕ್ ಮಾಡಿದೆ ತಿರುಗಿ. ಇವತ್ತು ನೀರೇನೋ ಬಿಟ್ಟಿದ್ದಂಗಿದೆ ಕ್ಲೀನಾಗಿ. ಅದನ್ನು ವಿತೌಟ್ ಫಿಲ್ಟ್ರು ಆಚೆ ಬಡ್ದಿದ್ದಂಗೆ ಮಾಡೋದೇ ನನ್ನ ಜವಾಬ್ದಾರಿ. ಆ ಫಿಲ್ಟ್ರ್ ಮಾಡಬೇಕು. ಎಲ್ಲ ಪಿ ಜಿಗಳು ಫಿಲ್ಟ್ರ್ ಹಾಕೊಬೇಕು. ಆ ನೀರನ್ನ ಸಂಸ್ಕರಿಸಿ ಚರಂಡಿಗೆ ಬಿಡಬೇಕು. ಅವಾಗ ಮಾತ್ರ ಸರೋಗುತ್ತೆ. ಅದೇ ಹಸು ಕರುಗಳು ಇವೆಲ್ಲ ರೈತಾಪಿ ಜನಗಳಿರೋದು ನಾಗದೇನಹಳ್ಳಿ, ಮೊಪ್ಪರಹಳ್ಳಿ, 16 ರೈತಾಪಿ ಜನದ ಹಸುಗಳು ಬಂದು ಮೇಯಕ್ಕೆ ಬಿದ್ದಾಗ ಎಲ್ಲ ಸತ್ತೋಗ್ತವೆ. ಕೆಮಿಕಲ್ಸ್ ನೀರಿದೆ ಒಳಗೆ, ವಾಸನೆ ಬರ್ತಾಯಿದ್ದು. ಅದನ್ನು ಸಂಪೂರ್ಣವಾಗಿ ಕಡಿವಾಣ ಆಗೋಕ್ಕೆ ಪ್ರಯತ್ನ ಮಾಡ್ತೀನಿ. 100ಕ್ಕೆ 100 ಅದಕ್ಕೆ ಯಶಸ್ವಿ ಆಗ್ತೀವಿ. ಏನು ಯಾವುದೇ ರೀತಿ ಇಲ್ಲ. ನಮ್ಮ ಪಟ್ಟಣ ಪಂಚಾಯತ್ ಅಧಿಕಾರಿಗಳಾಗೋದು, ಸಿಬ್ಬಂದಿ ವರ್ಗದ ಕರ್ಕೊಂಬಂದು ಎಲ್ಲ ಏನೇನು ಬೇಕೋ ಅದನ್ನು ಬಂದೋಬಸ್ತ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಇಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳಿದ್ದಾರೆ. ಎಲ್ಲ ವಯಸ್ಸಿನ ಹುಡುಗರು ಇರ್ತಾರೆ. ಇಲ್ಲಿ ಮೊದಲಿನೂ ಒಂದು ಹೆಸರು ಆಡ್ತೈತೆ. ಇಲ್ಲಿ ಡ್ರಗ್ಸ್ ಮಾಫಿಯಾ ಅದು ಇದೆಲ್ಲ ನಡೀತಾ ಇರ್ತದೆ ಅಂತಂತ. ಈಗ ನಾವು ಕಂಡಂಗೆ ಆ ದಾರಿಯಲ್ಲಿ ಹಾಸ್ಟೆಲ್ ಪಕ್ಕದಲ್ಲೇ ಬಿಯರ್ ಬಾಟ್ಗಳು ಅವೆಲ್ಲ ಬಿದ್ದಿದ್ವು. ಅಂದರೆ ವಿದ್ಯಾರ್ಥಿಗಳಿರೋಂಥ ಜಾಗದಲ್ಲಿ ಬಿಯರ್ ಬಾಟ್ಗಳೆಲ್ಲ ಹೋಗ್ತಾ ಇದ್ದಾವೆ. ಅಂದರೆ ಹಾಸ್ಟೆಲ್ಗಳು ಯಾವ ರೀತಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅಂತಂತ ಇಲ್ಲಿ ಗೊತ್ತಾಗ್ತೈತೆ. ಇದ್ರ ವಿರುದ್ಧ ಯಾವ ರೀತಿ ಕ್ರಮ ತಗೊಂತೀರಾ? ಈಗ ಈ ರೀತಿಯಿಂದ ಪೊಲೀಸ್ ಇಲಾಖೆಗಳಿಗೆ ಲೆಟರ್ ಬರೆದು ಇಲ್ಲಿಂದ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ, ಮತ್ತು ಯಾರು ಡ್ರಗ್ಸು ಅದು ಇದು ಮಾಡ್ತಾ ಇರೋದು ನಾವು ಕಾನೂನುಬದ್ಧವಾಗಿ ಕ್ರಮ ಜರುಗಿಸೋಕೆ ನಾವು ಪಂಚಾಯತಿಯಿಂದ ಪೊಲೀಸ್ ಇಲಾಖೆಗೆ ಅದನ್ನು ನಾವು ಲೆಟ್ರ್ ಕೊಟ್ಟು ಅದನ್ನು ಒತ್ತಾಯ ಮಾಡ್ತೀವಿ. ಮಿಕ್ಕ ಕೆಲಸವನ್ನು ಪೊಲೀಸ್ನವ್ರು ತನಿಖೆ ಮಾಡಿ ಕಾನೂನು ಕ್ರಮ ಕೈಗೊಳ್ತಾರೆ. ಹಾಗಾಗಿ ಎರಡೇ ಓದಿಲ್ಲ. ನಮ್ಮ ಪೊಲೀಸರು ಭಾಳ ಯಶಸ್ವಿಯಾಗಿ ಕಾರ್ಯಾಚರಣೆ. ಯಾಕಂದರೆ ಈಗಾಗಲೇ ಇಬ್ಬರು ಬಿಲ್ಡಿಂಗ್ ಮೇಲಿಂದ ಬಿದ್ದು ಸತ್ತಿರೋಂಥ ನಿದರ್ಶನ ಕಣ್ಮುಂದೆನೇ ಐತೆ. ಯಾಕಂದರೆ ಎಲ್ಲಿಂದನೋ ಬಂದಿರ್ತಾರೆ, ಹೇಳೋರು ಕೇಳೋರು ಯಾರು ಇರೋಲ್ಲ. ಆ ಮೂಮೆಂಟಲ್ಲಿ ಇವುಗಳ ಬಗ್ಗೆ ನೀವು ಪಟ್ಟಣ ಪಂಚಾಯತಿಯಿಂದ ತೀಕ್ಷ್ಣ ಕಟ್ಟಡ ಕಟ್ಟುವಾಗ ಆಕಸ್ಮಿಕವಾಗಿ ಆದರೆ ನಾವೇನು ಮಾಡೋಕ್ಕಾಗಲ್ಲ. ಅಲ್ಲ, ಸ್ಟೂಡೆಂಟ್ಗಳು ಬಂದಾಗ ಅದೇ ಡ್ರಗ್ಸು, ಆ ಡ್ರಗ್ಸ್ ತೊಗೊಂಡಾಗ ನಾವೇನು ಮಾಡ್ತಾಯಿದ್ದೀವಿ ಅವ್ರಿಗೆ ಜ್ಞಾನ ಇರೋಲ್ಲ. ಆ ಡ್ರಗ್ಸ್ನು ತಡೆಗಟ್ಟಕ್ಕೆ ಪೊಲೀಸ್ ಇಲಾಖೆಗೆ ನಾವು ಮನವಿ ಮಾಡ್ತೀವಿ. ಈ ಏನು ಗೀತಮ್ ಯೂನಿವರ್ಸಿಟಿ ಅಕ್ಕಪಕ್ಕದೊಳಗೆ ಏನು ಅಕ್ರಮ ಚಟುವಟಿಕೆ ನಡೀತಾ ಅದಕ್ಕೆ ಕಡಿವಾಣ ಆಗೋಕ್ಕೆ ಪೊಲೀಸ್ ಇಲಾಖೆಗೆ ನಾವೀಗ ಹೇಳ್ತೀವಿ. ನಾವು ಹೇಳಿ ಆದಷ್ಟು ಇಲ್ಲಿನ ಒಂದು ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋ ಪ್ರಯತ್ನ ಮಾಡೇ ಮಾಡ್ತೀವಿ. ಪೊಲೀಸ್ನವ್ರು ನಮ್ಮವರು ದಕ್ಷತೆ ಒಳಗಿದ್ದಾರೆ. ಕಾನೂನು ಪ್ರಕಾರ ಏನು ತೊಗೊತಾರೋ ಅದು ಮಾಡೇ ಮಾಡ್ತಾರೆ ಅಂತ ನಂಬಿಕೆ ಇದೆ. ಸ್ನೇಹಿತರೆ ನೋಡಿ, ಇಲ್ಲಿರೋಂಥ ಪಿ ಜಿಗಳು ನಾಗದೇನಹಳ್ಳಿ ಒಂದು ಲೆಫ್ಟ್ ಸೈಡಲ್ಲಿರೋಂಥ ಪಿ ಜಿಗಳು, ಆವಾಗಲೇ ನಾವು ಹಿಡಿದಿದ್ದು ರೈಟ್ ಸೈಡಲ್ಲಿರೋಂಥ ಪಿ ಜಿಗಳು. ಇಲ್ಲಿ ಕೂಡ ಹಿಂಗೆ ಕೊಳಚೆ ನೀರನ್ನು ಯಾವ ಲೆಕ್ಕದಲ್ಲಿ ಬಿಡ್ತಾ ಇದ್ದಾರೆ ಅಂತಂದರೆ ನೋಡಿ, ಇದೇ ಮುಖವಾಗಿ ಹೋಗಿ ರೋಡ್ ಒಳಗೆಲ್ಲ ಯಾವ ರೀತಿ ಇರ್ತಿದ್ದಾವೆ ಅಂತಂತಂದರೆ ಇವ್ರು ಇನ್ನೆಷ್ಟು ಮಟ್ಟಿಗೆ ಕಾನೂನು ಫಾಲೋ ಅಪ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಎದ್ದು ಕಾಣ್ತಾ ಇತ್ತು. ಇಲ್ಲಿ ನೋಡಿ ಯಾವ ಲೆಕ್ಕದಲ್ಲಿ ಇದೆ ಅಂತಂತಂದರೆ ಇಲ್ಲೆಲ್ಲ ವಾಸನೆ, ಈ ನೀರು ವಾಸನೆಗೆ ಇರೋಕ್ಕಾಗ್ತಾಯಿಲ್ಲ. ನೋಡಿ ಹೆಂಗಿದೆ ಅಂತಂತಂದರೆ ವಾಸನೆಗೆ ಇರೋಕ್ಕಾಗ್ತಾಯಿಲ್ಲ. ಇನ್ನು ಇವ್ರು ಏನು ಸ್ಥಳೀಯವಾಗಿ ಇನ್ನೇನು ಶುದ್ಧತೆ ಕಾಪಾಡ್ತಾ ಇದ್ದಾರೆ ನೋಡಿ. ರೋಡಕ್ಕೆ ನೋಡಿರಿ ಯಾವ ರೀತಿ ಹರಿತೈತೆ ಅಂತಂತ ನೋಡಿ. ರೋಡಕ್ಕೆ ಕರ್ಕೊಂಬರ್ತಾ ಇರೋದು ನೋಡಿ, ಎಲ್ಲ ಕೊಳಚೆ ನೀರು. ಪಿಜಿಗಳು, ಅಕ್ರಮ ಪಿಜಿಗಳು ಏನು ನಡೀತಾ ಇದೆ, ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಪಂಚಾಯತಿ ಅಧಿಕಾರಿಗಳು
ಇತ್ತ ಕಡೆ ಗಮನ ಹರಿಸದೇ ಇರ್ತಕ್ಕಂಥದ್ದು. ಯಾಕೆ ಹರಿಸ್ತಾ ಇಲ್ಲ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ಒಂದು ಗೀತಮ್ ಯೂನಿವರ್ಸಿಟಿ ಅನ್ನೋ ಒಂದು ಯೂನಿವರ್ಸಿಟಿ ಇಲ್ಲಿದೆ ಅಂತಂದರೆ ಟ್ಯಾಕ್ಸ್ ಕಲೆಕ್ಷನ್ಗೆ ಅದಕ್ಕೆ ಇದಕ್ಕಾದರೂ ಬರಲೇಬೇಕು ಅವರು. ಬಂದಾಗ ಇವನ್ನೆಲ್ಲ ನೋಡಿ ನೋಟಿಸ್ಗಳು ಕೊಟ್ಟು ಎಲ್ಲ ಬಿಲ್ಡಿಂಗ್ಗಳೇ ಅನಧಿಕೃತವಾಗಿ ಕಟ್ಟವಾಗ ಇನ್ನೆಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾರೆ? ಆ ಬಿಲ್ಡಿಂಗ್ ಅನಧಿಕೃತವಾಗಿ ಕಟ್ಟೋದನ್ನ ಇವ್ರು ತಡೆಯೋಕ್ಕಾಗಲಿಲ್ಲ ಅಂತಂದಾಗ ಇನ್ನು ಇದನ್ನೆಲ್ಲ ಎಲ್ಲಿಂದ ತೆಗಿತಾರೆ? ಇದನ್ನೆಲ್ಲ ಯಾರ ಮೇಲೆ ಪರಿಣಾಮ ಬೀರ್ತದೆ? ನಮ್ಮ ದನ ಕರು, ನಾವು ಮನುಷ್ಯರು, ನಮ್ಮ ಮಕ್ಕಳು ಅಲ್ವಾ? ನಿಮ್ಮ ಮಕ್ಳುಗಳು ಇಲ್ಲಿದ್ದರೆ ನಿಮ್ಗೆ ಗೊತ್ತಾಗ್ತಿರ್ಲಿಲ್ವಾ ಅನ್ನೋದೇ ಇಲ್ಲಿ ನನ್ನ ಮೂಲಭೂತ ಪ್ರಶ್ನೆ. ಅಲ್ಲ, ಏನು ಈ ಪಾಟಿ ನೀರುಗಳು ಹರಿತಾ ಇದ್ರು? ಇದು ಅಲ್ಲ ಸ್ನೇಹಿತರೆ ನೋಡಿ, ಇದೇ ಕಾಲೇಜು. ಇಲ್ಲೇನು ನೋಡ್ತಾ ಇದ್ದೀವೋ ಇದು ಗೀತಮ್ ಕಾಲೇಜು. ಇಲ್ಲಿ ಗೀತಮ್ ಕಾಲೇಜಿನ ಹೊರಗಡೆ ಗೇಟ್ ಹತ್ರ ಇದ್ದೀವಿ. ಇಲ್ಲಿ ಮುಂದೆ ಇರೋಂಥವೆಲ್ಲ ಗೀತಮ್ ಕಾಲೇಜಿನ ಹಾಸ್ಟೆಲ್ಗಳಿಂದ ಈ ರೀತಿ ಕೊಳಚೆ ನೀರೆಲ್ಲ ರೋಡ್ಗೆ ಹರಿತಾ ಐತೆ. ಸ್ಥಳೀಯರು ನೋಡಿದ್ರು ಪಾಪ ಅವ್ರಿಗೇನು ಕೇಳೋಕ್ಕಾಗ್ತಾ ಇಲ್ಲ. ಯಾರನ್ನ ಕೇಳಬೇಕು ಅನ್ನೋ ಒಂದು ಲೆಕ್ಕದಲ್ಲಿ ಒಂದು ಸ್ವಲ್ಪ ಇದು ಮಾಡ್ತಾ ಇದ್ದಾರೆ. ಯಾರಾದ್ರು ಕೇಳೋಕೆ ಹೋದರೆ ಅವ್ರ ಮೇಲೆ ಗೂಬೇಕು ಅನ್ನಿಸೋದು, ಏನಾದ್ರು ಇದು ಮಾಡೋದು, ಇವ್ನು ಸುಮ್ಮನೆ ಏನೋ ಉದ್ದೇಶ ಇಟ್ಕೊಂಡು ಕೇಳ್ತಾನೆ ಅಂತಂತ ಇದು ಮಾಡೋದು, ಆ ರೀತಿ ಎಲ್ಲ ಒಂದು ಇದನ್ನು ಇದು ಮಾಡಿಸ್ತಾ ಇದ್ದಾರೆ. ಬಾಟ್ಲುಗಳು ಎಲ್ಲ ಇದೆ, ಮೇಲಿಂದ ಎಸೆಯೋದು. ಸ್ನೇಹಿತರೆ ನೋಡಿ, ಇದು ಪಿ ಜಿ ಕೆಳಗಡೆನೆ ಇಲ್ಲೇನೆ ಟ್ರಾನ್ಸ್ಫಾರ್ಮರ್ ಐತೆ. ಟ್ರಾನ್ಸ್ಫಾರ್ಮರ್ ಪಕ್ಕದಲ್ಲೇ ಇಲ್ಲಿ ಬೇರ್ ಬಾಟ್ಲುಗಳು ಅವು ಎಲ್ಲ ಬಿಸಾಕಿದ್ದಾರೆ. ನೋಡಿ ಯಾವ ಲೆಕ್ಕದಲ್ಲಿ ಇದು ಮೇಂಟೈನ್ ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲೆಲ್ಲ ಇದು ವಾಸ ಮಾಡೋದು ಸ್ಟೂಡೆಂಟ್ಗಳು ವಾಸ ಮಾಡೋಂಥ ಜಾಗದಲ್ಲಿ ಇದು. ಇಲ್ಲಿನ ಮಾಲೀಕರು ಏನು ಮಾಡ್ತಾ ಇದ್ದಾರೆ, ಈ ಪಿ ಜಿಗಳಿಗೂ ಯಾವುದೇ ಪರ್ಮಿಷನ್ನು ಇಲ್ಲ, ಯಾವುದೂ ಇಲ್ಲ. ಇದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು. ಅಲ್ಲ, ಇಲ್ಲಿ ಏನು ಪ್ರಾಬ್ಲಮ್ ಐತೆ ಅಂತ ಅಧ್ಯಕ್ಷರಿಗೆ ಹೇಳ್ರಿ, ಅಧ್ಯಕ್ಷ ಗಮನಕ್ಕೆ ತಾಮ್ರಿ ನೀವು. ಈಗ ನಮ್ಮ ನಾಗದನಹಳ್ಳಿ ಗ್ರಾಮಕ್ಕೆ ಗೀತಮ್ ಯೂನಿವರ್ಸಿಟಿ ಬಂದಿದ್ದ ತದನಂತರ ಅಕ್ರಮ ಚಟುವಟಿಕೆಗಳ ಒಂದು ತಾಣ ಆಗಿ ಪರಿಣಮಿಸ್ತೀವಿ. ಉದಾಹರಣೆಗೆ ಈಗ ನೋಡ್ತಾ ಇದ್ದೀರಾ ನೀವು, ಈ ಬಿಲ್ಡಿಂಗು ಎಷ್ಟು ಫ್ಲೋರ್ ಇದೆ ನೋಡಿ. ಒಂದು ಪ್ಯಾಸೇಜ್ ಎಷ್ಟು ಬಿಡಬೇಕು ಅನ್ನೋದು ಕೂಡ ಇಲ್ಲ. ಇದಕ್ಕೆ ಯಾಕೆ ನೋಡಿ 1.5 ಅಡಿ ಗ್ಯಾಪ್ ಇದೆ. ಯಾರು ಕೊಟ್ಟರು ಪರ್ಮಿಷನ್ ಅನ್ನೋದು ಗೊತ್ತಿಲ್ಲ. ಈ ಪರ್ಮಿಷನ್ ಇಲ್ಲಿ ಬಹುಶಃ ಒಂದು 20ರಿಂದ 30 ಪಿ ಜಿಗಳಿದೆ. ಒಂದು ಪಿ ಜಿಗೂ ಪರ್ಮಿಷನ್ ಇಲ್ಲ. ಅಲ್ಲಿ ಫುಡ್ ಹೇಗೆ ನಡೀತಾ ಇದೆ, ಫುಡ್ದು ಯಾವುದೇ ಒಂದು ಪರ್ಮಿಷನ್ ಇಲ್ಲದೆ ನಡೀತಾ ಇದೆ. ಒಂದು ಮುಖ್ಯವಾಗಿ ಗಮನಿಸಬೇಕಾಗಿರೋ ಅಂಶ ಅಂತಂದರೆ, ಈಗ ಒಂದು ಏನು ನಮ್ಮ ತಾಲೂಕು ಆಡಳಿತ ಏನಿದೆ ಅಂದರೆ ತಹಸೀಲ್ದಾರ್ ಅವ್ರ ಗಮನಕ್ಕೆ ಇದೆಲ್ಲ ಕಣ್ಣಿಗೆ ಕಾಣ್ತದೆ. ಯಾಕಂದರೆ ಬೆಳಗ್ಗೆ ಎದ್ದು ಹೋಗ್ತಾರೆ. ಈಗ ನಮ್ಮ ಪಟ್ಟಣ ಪಂಚಾಯತಿ ಇನ್ನು ಈಗ ಹೊಸದಾಗಿ ನಮ್ಮ ನಾಯಕರು ಆಯ್ಕೆ ಆಗಿದ್ದಾರೆ. ಕೂಗಲ್ತೆ ದೂರದಲ್ಲಿರೋ ಜಿಲ್ಲಾಧಿಕಾರಿಗಳ ಕಚೇರಿಗೆ ದಿನ ಹೋಗ್ತಾ ಇದ್ರು ಕೂಡ ಇದ್ರ ಬಗ್ಗೆ ಯಾವುದೇ ಒಂದು ರೀತಿಯ ಕ್ರಮವನ್ನು ಜರುಗಿಸಿಲ್ಲ. ಇನ್ನು ನಮ್ಮ ಆಡಳಿತಾಧಿಕಾರಿಗಳು, ನಮ್ಮ ಕಚೇರಿ ಸಿಬ್ಬಂದಿ ಇವಕ್ಕೆ ನೋಟಿಸ್ಗಳು ಜಾರಿ ಮಾಡಿದ್ದಾರೆ ಹಲವಾರು ಬಾರಿ, ಆದರೆ ಕ್ರಮ ತಗೊಂಡಿಲ್ಲ. ಯಾವುದೇ ಒಂದು ಅನಧಿಕೃತ ಬಿಲ್ಡಿಂಗ್ಗಳು ಏನು ಇಲ್ಲಿ ಕಟ್ಟಿದೆ ಇದ್ರ ಬಗ್ಗೆ ಈಗಿನ ನಮ್ಮ ಭಾವಿ ಅಧ್ಯಕ್ಷರು ಸೂಕ್ತ ಕ್ರಮ ಜರುಗಿಸಬೇಕು. ಯಾಕಂದರೆ ಮಕ್ಕಳಿಗೆ ಅಧ್ಯಕ್ಷರೇ, ನಾನು ನಿಮ್ಮ ಬಗ್ಗೆ ಮಕ್ಕಳಿಗೆ ಏನು ಒಂದು ಕನಿಷ್ಠ ಸೌಲಭ್ಯವನ್ನು ಕಲ್ಪಿಸಬೇಕು, ಅದೂ ಇಲ್ಲ. ಈಗ ನೋಡ್ರಿ, ನ್ಯಾಷನಲ್ ಹೈವೇ ಈಗ ನಾವು ಒಂದು 100 ಅಡಿ ಒಳಗೆ ಮನೆಗಳಿದ್ರು ಕೂಡ ಒಂದು ಲಾರಿ ಹೋಗ್ತಾ ಇದ್ರೆ ದಡುಮ್ ಅನಿಸುತ್ತೆ. ಅಂಥದ್ರಲ್ಲಿ 1 ಅಡಿ 1.5 ಅಡಿ ಗ್ಯಾಪ್ ಕೊಟ್ಟು ಈ ಥರ ಬಿಲ್ಡಿಂಗ್ಗಳನ್ನ ಕಟ್ಟಿದರೆ ಅದರಲ್ಲಿರೋ ಮಕ್ಕಳ ಒಂದು ಸ್ಥಿತಿ ಯಾವ ಮಟ್ಟದಲ್ಲಿ ಇರುತ್ತೆ? ಆ ಮಕ್ಕಳು ಓದೋದು ಎಲ್ಲೇ ಹೋಗ್ತಾ ಇರ್ತಾರೆ. ಆ ಮಕ್ಕಳ ಮೈಂಡಿಗೆ ಭಯ ಅನ್ನೋದು ಆವರಿಸ್ತದೆ ಇಲ್ವಾ? ಗಮನಕ್ಕೆ ತರ್ತಾ ಇದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ CMC ಕಾನೂನು ಅಡಿನಲ್ಲಿ ಏನು ಕ್ರಮ ಜರುಗಿಸ್ಬೋದು ಆ ಕ್ರಮ ಜರುಗಿಸಿ, ಯಾವುದನ್ನಲ್ಲಿರೋ ಅನಾಥರೈಜರಿಗೆ ಏನು ನಮ್ಮ ಲೈಸೆನ್ಸ್ ತೊಗೊಂಡು ಏನು ನಡೆಸ್ತಾ ಇದ್ದಾರೆ, ಕನಿಷ್ಠ ಪಕ್ಷ 5ರಿಂದ 6 ವರ್ಷದಿಂದ ಇದೆ. ಕೆಲವು 8 ವರ್ಷದಿಂದ ಇದೆ. ಆ 5-6 ವರ್ಷ 8 ವರ್ಷದಿಂದನೂ ಅವ್ರಿಗೆ ಏನು ನಮ್ಗೆ ಬರಬೇಕಾಗಿದೆ. ಬಂದಿದ್ದು 18 ಅಂದರೆ 7 ವರ್ಷ, 8 ವರ್ಷ ರನ್ನಿಂಗು. 7ರಿಂದ 8 ವರ್ಷದಿಂದ ಇದೆ. ಆ 8 ವರ್ಷದ್ದನ್ನು ಹಾಕಿ ಅವ್ರಿಗೆ ಏನು ಕಾನೂನು ರೀತಿ ಕ್ರಮ ಜರುಗಿಸ್ಬೇಕು, ಆ ಕ್ರಮವನ್ನು ಜರುಗಿಸಬೇಕು ಅಂತೇಳಿ ಕೌನ್ಸಿಲರ್ ಸಾಹೇಬ್ರನ್ನ ಮನವಿ ಮಾಡ್ಕೊತಾರೆ. ನೋಡಿ, ಇದು ಗೀತಮ್ ಕಾಲೇಜಿನ ಮುಂದೆ ಇರೋಂಥ ಒಂದು ಸುಂದರ ತಾಣ. ಯಾವ ಲೆಕ್ಕದಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಎದುರುಗಡೆನೇ ಕಾಣ್ತಾ ಇರೋಂಥ ಸತ್ಯಾಸತ್ಯತೆ.